Audio Jungle. ಮಾಡುತ್ತಿರುವ ರೆಸಿಪಿ ಏನು ಅಂದರೆ ಅಕ್ಕಿ ಉಸ್ಲಿಗೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂದರೆ ನಾವು ಒಂದು ಬಟ್ಲಷ್ಟು ನಾವು ಅಕ್ಕಿ ತೊಗೊಂಡಿದ್ದೀವಿ, ಅಥವಾ ನೀವು ಮನೇಲಿ ಒಂದು ಲೋಟ ಯಾವ ಥರ ನೀವು ತೊಗೊಳ್ತೀರೋ ಆ ಥರ ನೀವು ತೊಗೋಬೋದು. ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಅರಿಶಿನ, ಅದಾದಮೇಲೆ ಸಾಸಿವೆ, ಜೀರಿಗೆ, ಇಂಗು, ಆಮೇಲೆ ಉದ್ದಿನ ಬೇಳೆನ ತೊಗೋಬೇಕು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ತಿಳಿ ಸಾರಿನ ಪುಡಿ 2 ಚಮಚ, ನಿಮಗೆ ನೀವು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು. 2 ಚಮಚ ತಿಳಿ ಸಾರಿನ ಪುಡಿನ ತೊಗೋಬೇಕು. ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಹುಳಿ ಇರುತ್ತಲ್ಲ, ಆ ಗಾತ್ರದಷ್ಟು ಹುಣಸೆ ಹುಳಿನ ನಾವು ತೊಗೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿನ ನಾವು ತೊಗೋಬೇಕು. ಒಂದು 4 ತೊಗೋಬೋದು ಖಾರ ಇಲ್ಲ ಅಂದರೆ. ನಿಮ್ಮ ಖಾರ ತಕ್ಕಂಗೆ ಮೆಣಸಿನ್ಕಾಯಿ. ನಾವು ಒಂದು ಬಟ್ಲ ಅಕ್ಕಿ ತೊಗೊಂಡಿದ್ವಲ್ಲ, ಆ ಅಕ್ಕಿನ ನಾವು ಕ್ಲೀನಾಗೆ ಹುರ್ಕೋಬೇಕು. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು ಕ್ಲೀನಾಗಿ. ಎಣ್ಣೆ ಹಾಕೋಬಾರ್ದು ನಾವು, ಹಂಗೆ ಪ್ಯಾನಲ್ಲಿ ಹುರ್ಕೋಬೇಕು. ಈಗ ಇದು ಈ ಥರ ಆಗಿದೆ, ಈ ಕಲರಿಗೆ ಬರಬೇಕು. ಇದು ಹುರ್ಕೊಂಡ್ಮೇಲೆ ಬಂದ್ ಮಾಡ್ಕೋಬೇಕು ಗ್ಯಾಸ್ನ. ಒಂದು ಪ್ಯಾನ್ನ ಇಟ್ಕೊಂಡು ಕುಕ್ಕರ್ನ, ಅದಕ್ಕೆ 3 to 4 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕ್ಕೋಬೇಕು. ಈಗ ಎಣ್ಣೆ ಕಾಯ್ದಿರೋ ಎಣ್ಣೆಗೆ ನಾವು ಜೀರಿಗೆ, ಇಂಗು, ಸಾಸಿವೆ, ಉದ್ದಿನ ಬೇಳೆನ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಇದಕ್ಕೆ ನಾವು 3 ಲೋಟದಷ್ಟು ನೀರು ಹಾಕ್ಕೋಬೇಕು. 3 ಲೋಟದಷ್ಟು ನಾವು ನೀರು ಹಾಕ್ಕೋಬೇಕು. ಅಂದರೆ ನೀವು ಯಾವ ಬಟ್ಲದಲ್ಲಿ ತೊಗೊಂಡಿರ್ತೀರೋ, ಲೋಟದಲ್ಲಿ ತೊಗೊಂಡಿರ್ತೀರೋ ಆ ಅಳತೆದಲ್ಲೇ ನಾವು ನೀರು ಹಾಕ್ಕೋಬೇಕು. ಈಗ ಇದು ಕುದಿ ಬರಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ತಿಳಿ ಸಾರಿನ ಪುಡಿನ ಹಾಕ್ಕೋಬೇಕು. 2 ಚಮಚ ತೊಗೊಂಡಿದ್ವಲ್ಲ, ಆ ತಿಳಿ ಸಾರಿನ ಪುಡಿನ ಹಾಕ್ಕೋಬೇಕು ನಾವು ಇದಕ್ಕೆ. ಆಮೇಲೆ ಬೆಲ್ಲನ ಹಾಕ್ಕೋಬೇಕು. ಸ್ವೀಟ್ ತಕ್ಕಂಗೆ ಬೆಲ್ಲನ ಹಾಕ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಹುಣಸೆ ರಸನ ಹಾಕ್ಕೋಬೇಕು. ನೆನೆಸಿಟ್ಕೊಂಡಿರೋಂಥ ಹುಣಸೆ ರಸನ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪನ್ನ ಹಾಕ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ನಾವು ಎಲ್ಲ ಕ್ಲೀನಾಗಿ. ಆಮೇಲೆ ಈಗ ಮತ್ತೆ ಕುದಿಯೋಕ್ಕೆ ಬಿಡಬೇಕು ಕ್ಲೀನಾಗೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಈಗ ಹುರಿದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೋಬೇಕು. ಅಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದನ್ನ 1 ವಿಷಲಷ್ಟು ಕುಕ್ಕರ್ನ ಕೂಗಿಸ್ಕೋಬೇಕು. ಕೂಗಿದ್ಮೇಲೆ ಈ ಥರ ಕಾಣುತ್ತೆ ಇದು ಅಕ್ಕಿ ಉಸ್ಲಿ. ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಮಿಕ್ಸ್ ಮಾಡಿಕೊಂಡೆ ಅಕ್ಕಿ ಉಸ್ಲಿ ರೆಡಿ. ಈ ಥರ ಕಾಣುತ್ತೆ, ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಯಾಗೆ ತಿನ್ನಬೇಕು. ಇದು ನೀರುಳ್ಳಿ ಜೊತೆನೂ ತಿನ್ಬೋದು, ಇಲ್ಲಾಂದರೆ ಹಸಿದು ಕೊಬ್ಬರಿ ಇರುತ್ತೆ ಅಲ್ವಾ, ತೆಂಗಿನಕಾಯಿ, ಅದನ್ನ ಮೇಲೆ ಹಾಕ್ಕೊಂಡು ನಾವು ತಿನ್ಬೋದು. ಈ ಥರ ಕಾಣುತ್ತೆ, ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.